ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಬಂಧುಗಳೇ, ಬಸವನಗುಡಿ ಕಡಲೆಕಾಯಿ ಪರಿಷೆ ಇದರ 3ನೇ ಸಂಚಿಕೆಯನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಗಾಗಲೇ ನಾವು ಮಾತಾಡಿದ ಹಾಗೆ ಬಸವನಗುಡಿ ಆ ಒಂದು ಪ್ರದೇಶ ಏನಿದೆ ಅದೊಂದು ಬಹಳ ವಿಶೇಷವಾಗಿರುವಂಥದ್ದು, ವೈವಿಧ್ಯಮಯ ಅನೇಕ ರೀತಿಯ ವಿವಿಧ ರೀತಿಯ ಬಂಡೆಗಳನ್ನು ಹೊಂದಿರುವಂತಹ ಆವೃತವಾಗಿರುವಂತಹ ಈ ಒಂದು ಪ್ರದೇಶ ಕೇವಲ ಬಂಡೆಗಳಷ್ಟೇ ಅಂತ ಅಲ್ಲ, ಇದರ ಸುತ್ತಮುತ್ತ ಬಹಳವಾಗಿ ನೀರಿನಿಂದ ಆವೃತವಾಗಿತ್ತು ಅಂತ ಹೇಳೋದು ಒಂದು ವಿಶೇಷ. ಇಷ್ಟೆಲ್ಲ ಬಂಡೆಗಳಿದ್ದರೂ ನೀರು ಸುತ್ತಮುತ್ತ ತುಂಬಿತ್ತು ಅಂತ ಹೇಳಿ. ಈ ಬಂಡೆಗಳನ್ನು ಒಂದು ಕಾಲದಲ್ಲಿ ಟೌನ್ ಹಾಲ್ ಮತ್ತು ಬೇರೆ ಬೇರೆ ಕಟ್ಟಡಗಳನ್ನು ಕಟ್ಟೋದಕ್ಕೆ ಬೆಂಗಳೂರಿನಲ್ಲಿ ತಗೊಂಡು ಹೋಗ್ತಾ ಇದ್ರು ಅಂತ ಹೇಳಿ ದಾಖಲೆ ಇದೆ. ಜೊತೆಗೆ ಇಲ್ಲಿರುವಂತಹ ಯಾವುದು ವಾಚ್ ಟವರ್ ಅಂತ ಏನು ಹೇಳ್ತೀವಿ, ಕಾವಲು ಗೋಪುರ, ಅದರ ಮತ್ತೊಂದು ಆ ಭಾಗಕ್ಕೆ ನೋಡಿದಾಗ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣುತ್ತೆ. ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಕಾರಂಜಿ ಅನ್ನೋದು ಅದೊಂದು ದೊಡ್ಡ ಕೆರೆಯಾಗಿತ್ತು. ಕೆರೆಯ ಒಂದು ಭಾಗದಲ್ಲಿ ದೇವಸ್ಥಾನ ಇದ್ದಿದ್ದು. ಈ ಕೆರೆ ಬಹಳ ವಿಶಾಲವಾಗಿತ್ತು. ಎಲ್ಲಿ ನಾವು ಬೆಣ್ಣೆ ಗೋವಿಂದಪ್ಪನ ಛತ್ರ ಅಂತ ಹೇಳ್ತೀವಿ ಗಾಂಧಿ ಬಜಾರಲ್ಲಿ, ಅದರಿಗೆ ಎದುರುಗಿರುವಂಥ ಸರ್ಕಲ್ಗೆ ಕಾರಂಜಿ ಸರ್ಕಲ್ ಅಂತ ಹೇಳ್ತಾರೆ, ಕಾರಂಜಿ ವೃತ್ತ ಅಂತ ಹೇಳ್ತಾರೆ. ಕಾರಂಜಿ ಅನ್ನೋದು ಕೆರೆಯ ಹೆಸರು. ಮತ್ತು ಅದರಿಂದ ಆಚೆನೂ ಕೂಡ ಇದು ವ್ಯಾಪಿಸಿತ್ತು ಅಂತ ಹೇಳಲಾಗುತ್ತೆ. ಮತ್ತು ಸುತ್ತಮುತ್ತ ಪ್ರದೇಶದ ದೂರ ದೂರದಿಂದ ಅನೇಕರು ನೀರಿಗಾಗಿ ಕೆರೆಗೆ ಬರುತ್ತಿದ್ದರು. ಬಹಳಷ್ಟು ಜನರಿಗೆ ಈ ಕೆರೆ ಆಧಾರವಾಗಿತ್ತು. ಮತ್ತು ಮತ್ತೊಂದು ಕಡೆ ನೋಡಿದಾಗ ಈ ಕೆರೆ ದೊಡ್ಡ ಗಣೇಶನ ದೇವಸ್ಥಾನ ಏನಿದೆ ಅವನ ಪಾದದ ತನಕವೂ ಈ ನೀರು ಹರಿತಾ ಇತ್ತು ಅಂತ ಹೇಳಿ. ಈ ತರಹ ಸುತ್ತಮುತ್ತಲೂ ಕೂಡ ನೀರಿನಿಂದ ಆವೃತವಾಗಿದ್ದಂತಹ ಈ ಒಂದು ಪ್ರದೇಶ ಮಧ್ಯದಲ್ಲಿ ಬಂಡೆಗಳಿಂದ ತುಂಬಿತ್ತು. ವಿಶೇಷ ದಿವಸಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ ಇಲ್ಲಿ ಬಂಡೆಗಳ ಮೇಲೆ, ಅಲ್ಲಿ ಇವತ್ತು ಕೂಡ ನಾವು ರಂಧ್ರಗಳನ್ನು ಗುರುತಿಸ್ಬೋದು, ಕಾಣ್ಬೋದು. ಇದರ ಮೇಲೆ ದೀಪಗಳನ್ನು ಇಡಲಾಗ್ತಿತ್ತಂತೆ, ಬೆಳಗಲಾಗ್ತಿತ್ತು. ಅಂದರೆ ವಿಶಾಲವಾದ ಆ ಒಂದು ಜಾಗದಲ್ಲಿ, ಕತ್ತಲೆ ತುಂಬಿದ ಆ ಪ್ರದೇಶದಲ್ಲಿ ಬಂಡೆಗಳ ಮೇಲೆ ಅಲ್ಲಲ್ಲೇ ಪಂಜಗಳನ್ನು ನೆಡಲಾಗ್ತಿತ್ತು ಮತ್ತು ಹಣತೆಗಳನ್ನು ಬೆಳಗಲಾಗ್ತಿತ್ತು. ಈ ಒಂದು ದೃಶ್ಯವನ್ನು ಕಲ್ಪನೆ ಮಾಡಿಕೊಳ್ಳಿ, ಎಷ್ಟು ಅದ್ಭುತವಾಗಿ ಸುಂದರವಾಗಿರ್ಬೋದು, ಬಹಳ ಸುಂದರವಾಗಿ ಕಾಣಿಸ್ತಿತ್ತು ಅಂತ ಹೇಳಿ ಉಲ್ಲೇಖ ಇದೆ. ಹಲವು ರೀತಿಯಲ್ಲಿ ನಾವೊಂದು ಈ ಬಸವನಗುಡಿ ಪ್ರದೇಶ ಏನಿದೆ ಅಲ್ಲಿ ನಾವು ವಿಶೇಷತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರವನ್ನು ಮಾಡೋಣ. ನಮಸ್ಕಾರ.